ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡಲು ಎವರೈಸ್ ಮಸಾಲಾ ಕಂಪನಿ ಮುಂದಾಗಿದ್ದು, ಈ ಪ್ರಯತ್ನಕ್ಕೆ ಜನಪ್ರಿಯ ನಟಿ ಸುಧಾರಾಣಿ ಸಾಥ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಟಿ ಸುಧಾರಾಣಿ ಅವರು ಮಹಿಳಾ ಸಬಲೀಕರಣ ಯೋಜನೆಗೆ ಚಾಲನೆ ನೀಡಿದರು. ಎವರೈಸ್ ಮಸಾಲಾ ಕಂಪನಿಯ ಎಂಡಿ ಸುಕೀರ್ತಿ ಹಾಗೂ ವಿವೇಕ್ ಜಯರಾಮ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಟಿ ಸುಧಾರಾಣಿ, ಮಹಿಳೆಯರ ಏಳಿಗೆಗಾಗಿ ಎವರೈಸ್ ಮಸಾಲಾ ಕಂಪನಿ ತೆಗೆದುಕೊಂಡಿರುವ ನಿರ್ಧಾರವನ್ನ ಶ್ಲಾಘಿಸಿದರು. ಜೊತೆಗೆ 15 ಮಹಿಳೆಯರಿಗೆ ಸ್ಕೂಟರ್ಗಳನ್ನು ಉಚಿತವಾಗಿ ನೀಡಿರುವುದನ್ನು ಪ್ರಶಂಸಿಸಿದರು. ಈ ಕಾರ್ಯ ಮಾಡುತ್ತಿರುವ ಎವರೈಸ್ ಮಸಾಲಾ ಕಂಪನಿಯ ಮಾಲೀಕರಾದ ವಿವೇಕ್ ಜಯರಾಮ್ ಹಾಗೂ ಸುಕೀರ್ತಿ ಅವರಿಗೆ ಶುಭ ಹಾರೈಸಿದ್ರು. ಅವರ ಒಂದು ಆ ಸಿಂಬಲ್ ಏನಿದೆ, ಒಂದು ಸೂರ್ಯ ಉದಯವಾಗ್ತಾ ಇರೋ ಹಾಗೆ, ಸೊ ಹಾಗೇನೆ ಅವರ ಒಂದು ಈ ಕಂಪನಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ದೇಶದಲ್ಲಿ ಅದೇ ರೀತಿ ಸೂರ್ಯನ ತರನೇ ತುಂಬಾ ಒಂದು ಅಭಿವೃದ್ಧಿ ಸ್ಥಿತಿಗೆ ಬರಲಿ. ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ ಅವರು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗೋ ರೀತಿ ಒಂದು ಒಳ್ಳೆ ಒಂದು ಏನಂತಾರೆ ಈ ಪ್ರೋಗ್ರಾಮ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ವಿಮೆನ್ಸ್ ಡೇ ದಿನ ಮಾತ್ರ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಅದನ್ನ ಹೊರತುಪಡಿಸಿ ಇದು ಡೆಫಿನೆಟ್ಲಿ ವಿತ್ ಗುಡ್ ಇಂಟೆನ್ಷನ್ ಮಹಿಳೆಯರಿಗೆ ಹೆಲ್ಪ್ ಮಾಡಬೇಕು. ಯಾಕೆಂದ್ರೆ ಇದನ್ನ ಶುರು ಮಾಡಿರೋದು ಒಬ್ಬ ಮಹಿಳೆ, ಅದನ್ನ ನಡೆಸ್ಕೊಂಡು ಹೋಗ್ತಾ ಇರೋದು ಒಬ್ಬ ಮಹಿಳೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿ ಎಂಟಿ ನಾಣಯ್ಯ, ಮಹಿಳಾ ಸಮಾಜದ ಮುಖಂಡರಾದ ವೀಣಾ, ರಾಜಕೀಯ ಮುಖಂಡ ಬೇಲೂರು ರಾಘವೇಂದ್ರ, ಮಾಡೆಲ್ ನಟಿ ಆರತಿ ಪಡುಬಿದ್ರೆ ಸೇರಿದಂತೆ ಹಲವರು ಅತಿಥಿಗಳಾಗಿ ಭಾಗಿಯಾಗಿದ್ದರು. ಈ ಲೋಕಲ್ ಮಹಿಳೆಯರನ್ನ ಅಥವಾ ಮಹಿಳೆಯರನ್ನ ಗುರುತಿಸಿ ಉದ್ಯೋಗ ಕೊಡುವಂತ ಆಲೋಚನೆ ಇದೆ ನೋಡಿ. ಈಗ ಅವರನ್ನ ಎಲ್ಲ ಇವತ್ತು ಹೋಟೆಲ್ ಇರ್ಬೋದು, ಬೇಕರಿ ಇರ್ಬೋದು, ಮನೆಗಳಿಗೆ ಮಸಾಲೆಗಳನ್ನ ನ್ಯೂಸ್ ಪೇಪರು ಮನೆಗೆ ತಲುಪ್ತಾ ಇದೆ, ನಂದಿನಿ ಹಾಲ್ ಮನೆಗೆ ತಲುಪ್ತಾ ಇದೆ. ಆದ್ರೆ ಈ ಮಸಾಲೆ ಪದಾರ್ಥ ಕೂಡ ಮನೆಗೆ ಅಂಗಡಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶವನ್ನ ಇವರು ಇಟ್ಕೊಂಡಿದ್ದಾರೆ. ವಿವೇಕ್ ಮತ್ತೆ ಸುಕೀರ್ತಿ ಅಲ್ವಾ, ಅವರು ಕೀರ್ತಿ. ಹಾಗಾಗಿ ಇಬ್ರು ಕೂಡ ಯುವಕರಿದ್ದಾರೆ. ಬಹಳ ಈ ಸಂಸ್ಥೆಯನ್ನ ದೊಡ್ಡ ಮಟ್ಟಿಗೆ ಬೆಳೆಸಬೇಕನ್ನುವ ಆಸೆಯನ್ನ ಕೂಡ ಇಟ್ಕೊಂಡಿದ್ದಾರೆ.